ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅರ್ಚನಾಸ್ ಚಂದು ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ವಿಶೇಷ ಏನು ಅಂತ ಅಂದರೆ, ನಾನು ಓದುತ್ತಿರುವಂತಹ ಕಾಲೇಜ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಹೆಸರು ಬಂದರು ಅರ್ಚನಾ. ನಾನು ಸರ್ಕಾರಿ ಮಹಿಳಾ ಕಾಲೇಜ್ ಹುಣಸೂರಿನಲ್ಲಿ ಫೈನಲ್ ಇಯರ್ BA ಓದ್ತಾ ಇದ್ದೀನಿ. ಈ ವ್ಲಾಗು ಮುಂದೆ ನಮ್ಮ ಕಾಲೇಜಿಗೆ ಜಾಯ್ನ್ ಆಗುವಂತಹ ಹುಡುಗಿಯರಿಗೆ ತುಂಬ ಯೂಸ್ ಆಗುತ್ತೆ. ಅವರಿಗೋಸ್ಕರ ಅಂತ ಈ ವಿಡಿಯೋ ಮಾಡ್ತಿರ್ಬೋದು. ಅವ್ರಿಗೊಂದು ಕುತೂಹಲ ಇರುತ್ತೆ, ನಾನು ಮುಂದೆ ಸೇರ್ಕೊಳ್ಳೋ ಕಾಲೇಜ್ ಹೇಗಿದೆ ಅಂತ. ಸೊ ಅವ್ರಿಗೋಸ್ಕರ ಈ ವಿಡಿಯೋ, ಬನ್ನಿ ನೋಡೋಣ. ಗೈಸ್, ನಮ್ಮ ಕಾಲೇಜ್ನ ತೋರಿಸೋದಕ್ಕೆ ಫಸ್ಟ್ A ಬ್ಲಾಕಿಂದ ಶುರು ಹಚ್ಕೊಂಡಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಹೇಳು ಭೂಮಿ. ನೆಕ್ಸ್ಟು ಕಾಲೇಜ್ ವೀಡಿಯೋ ಮಾಡ್ತಿದ್ದೀನಿ, ನೆಕ್ಸ್ಟ್ ನಿಮ್ಮ ಹತ್ರನೇ ಬರ್ತೀನಿ. ಏನು ಹೇಳಬೇಕು ಅಂದ್ಕೊಂಡಿದ್ದೀರಾ ನಮ್ಮ ಕಾಲೇಜ್ ಬಗ್ಗೆ ಅಂತಲೂ ಕೇಳ್ತೀನಿ, ಆದರೆ ಇವಾಗ ಏನು ಹೇಳಲ್ಲ. ಬಾಯ್. ಸಪೋರ್ಟ್ ಮಾಡಿ. ನಮ್ಮ ಅರ್ಚನವರು ಒಂದು ಸಣ್ಣದಾಗಿ ಮಿನಿ ಬ್ಲಾಗ್ ಮಾಡ್ತಾರೆ, ಸಪೋರ್ಟ್ ಮಾಡಿ. ನೋಡಿ, ಇವರು ನಮ್ಮ ಕಾಲೇಜ್ನ ಪ್ರೈಮ್ ಮಿನಿಸ್ಟ್ರು. ಅಂಕಲ್ ಹೇಳಿ, ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು? ಕಂಪ್ಲೇಂಟ್ ಮಾಡ್ಬಿಟ್ಟು ಇಲ್ಲಿ ನೋಡಿ, ಲೆಕ್ಚರರ್ಸ್ ಬೈಕ್ಸ್ನೆಲ್ಲ ಇಲ್ಲೇ ಇಳಿಸ್ಕೊಳ್ಳೋದು. ನಮಗೆ ಅಂತ ನೆರಳು ಮಾಡಿ ಚೆನ್ನಾಗಿ ಹಾಕೊಟ್ಟಿದ್ದಾರೆ. ಏನೇ ಅದ್ರ ಹೆಸರು? ಸೈಕಲ್ ಸ್ಟ್ಯಾಂಡ್. ಇದು ಎಂಟ್ರೆನ್ಸು, ನಮ್ಮ ಕಾಲೇಜ್ ಎಂಟ್ರೆನ್ಸ್ ಇದು. ನೀವು ಅಡ್ಮಿಷನ್ ಆಗೋಕ್ಕೆ ಬರೋದಕ್ಕೆ ಇದೇ ಮಾರ್ಗದಿಂದ ಎಂಟ್ರಿ ಕೊಡಿ ನಮ್ಮ ಕಾಲೇಜ್ಗೆ, ಬಲಗಾಲಿಟ್ಟು. ಇನ್ನೂ ಕಾಲೇಜ್ ಅಡ್ಮಿಷನ್ ಏನು ಓಪನ್ ಆಗಿಲ್ಲ, ಅದಕ್ಕೆ ಮುಂಚೆನೇ ವೀಡಿಯೋ ಮಾಡ್ತಿದ್ದೀನಿ. ನಿಮಗೆಲ್ಲ ಹೆಲ್ಪ್ ಆಗುತ್ತೆ. ಯಾರು ಹುಣಸೂರು ವುಮೆನ್ಸ್ ಕಾಲೇಜ್ಗೆ ನಿಮ್ಮ ಸಿಸ್ಟರ್ಸ್ ಯಾರು ಸೇರ್ಕೊಳ್ತಾರೆ 2025-26ಕ್ಕೆ, ಅವರೆಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದು ನಮ್ಮ ಕಾಲೇಜ್ ಆಫೀಸ್ ರೂಮು. ಒಳಗಡೆ ಹೋದರೆ ಮಕ್ಕುಗಿತಾರೆ, ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೇ. ಇದು ನಮ್ಮ ಕಾಲೇಜ್ದು IKSC ರೂಮು, ನೋಡ್ಕೊಳ್ಳಿ. ಇಲ್ಲಿ ನಮ್ಮೆಲ್ಲ ಲೆಕ್ಚರರ್ಸ್ ಇರ್ತಾರೆ. ನಮ್ಮ ಕಾಲೇಜ್ ಸ್ಟಾಫ್ ರೂಮ್ ಇದು. ನಮ್ಮೆಲ್ಲ ಲೆಕ್ಚರರ್ಸು ಇಲ್ಲೇ ಇರೋದು. ಇವರು ನಮ್ಮ ಕಾಲೇಜ್ನ ಚಂದ್ರಮ್ಮ ಆಂಟಿ. ಇವರಿಂದನೇ ನಮಗೆಲ್ಲ ಇನ್ಫಾರ್ಮೇಷನ್ ಸಿಗೋದು. ಈಗ ಗೈಸ್, ನಿಮ್ಮನ್ನು ಮೊದಲನೇ ಫ್ಲೋರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟೊತ್ತುಗಳು ಏನು ನೋಡಿದ್ರಿ ಅದು ಗ್ರೌಂಡ್ ಫ್ಲೋರು. ಸಾರಿ ಗೈಸ್, ಇನ್ನೂ ಗ್ರೌಂಡ್ ಫ್ಲೋರ್ನೇ ಕರೆಕ್ಟಾಗಿ ತೋರಿಸಿಲ್ಲ ನಿಮಗೆ. ಇದು ನಮ್ಮ ಕಾಲೇಜ್ನ AV ರೂಮು. ಇಲ್ಲಿ ನೋಡಿ, ಇವಳು ಪಾಪ ನನ್ನ ಜೊತೆ ವೀಡಿಯೋ ಮಾಡೋಕ್ಕೆ ಅಂತ ಬರ್ತಿದ್ದಾಳೆ, ನನ್ನ ಫ್ರೆಂಡು. ಆವಾಗಲಿಂದ ಅವಳನ್ನ ಹೋಗೋಕ್ಕೂ ಬಿಡ್ತಾಯಿಲ್ಲ, ಎಲ್ಲಿಗೂ ಬಿಡ್ತಾಯಿಲ್ಲ, ನನ್ನ ಜೊತೆನೇ ಇರಿಸ್ಕೊಳ್ತಿದ್ದೀನಿ. ಆ್ಯಂಡ್ ಇದು ಬಂದು 2ನೇ ರೂಮು ಗ್ರೌಂಡ್ ಫ್ಲೋರಲ್ಲಿ. ಇಲ್ಲೆಲ್ಲ ಫಸ್ಟ್ ಇಯರ್ಸು ಫಸ್ಟ್ ಇಲ್ಲೇ ಓದೋದು. ನಾವೆಲ್ಲ ಇದೇ ರೂಮಲ್ಲಿ ಇರ್ತಿದ್ದು. ಇವಾಗೆಲ್ಲ ನಮ್ಮನ್ನು ಮೇಕ್ ಹಾಕ್ಬಿಟ್ಟಿದ್ದಾರೆ. ಇದು ನಮ್ಮ ಕಾಲೇಜ್ನ 2ನೇ ರೂಮ್ ಆಗಿರುತ್ತೆ. ಇಲ್ಲೂ ಕೂಡ ಫಸ್ಟ್ ಇಯರ್ಸೇ ಇರ್ತಾರೆ. ಇದು ನಮ್ಮ ಕಾಲೇಜ್ನ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ರೂಮು. ಈಗ ಫಸ್ಟ್ ಫ್ಲೋರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಕಾಲೇಜ್ದು. ನಮ್ಮ ಕಾಲೇಜ್ನ ಗ್ರೌಂಡ್ ಫ್ಲೋರ್ನೆಲ್ಲ ನೋಡ್ಕೊಂಡು ಬಂದಿದ್ದೀರಾ. ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಎಲ್ಲ ಫಸ್ಟ್ ಫ್ಲೋರ್ನಲ್ಲಿ ಎಲ್ಲ ಕಾಮರ್ಸ್ ಅವರಿರ್ತಾರೆ.
ಆ್ಯಂಡ್ ಗೈಸ್, ನಮ್ಮ ಕಾಲೇಜ್ನಲ್ಲಿರುವಂತಹ ತುಂಬ ಹೈ ಕ್ವಾಲಿಫಿಕೇಷನ್ ಹೊಂದಿರುವಂತಹ ಲೆಕ್ಚರರ್ಸ್ನ ನಾವು ನೋಡ್ಬೋದು. ಇಲ್ಲಿ ಇರುವಂತಹ ಪರ್ಮನೆಂಟ್ ಲೆಕ್ಚರರ್ಸು ಡಾಕ್ಟ್ರೇಟ್ನ ಪಡ್ಕೊಂಡಿದ್ದಾರೆ. ಇಂಥ ಲೆಕ್ಚರರ್ಸ್ ಮಧ್ಯೆ ನಾವಿದ್ದೀವಿ ಅಂದರೆ ನಮ್ಮ ನಾಲೆಜ್ ಕೂಡ ಬೆಳೆಯುತ್ತೆ. ಆ್ಯಂಡ್ ನಾನಿಲ್ಲಿ ಇರುವಂತಹ 3 ವರ್ಷಗಳಲ್ಲಿ ಎಲ್ಲ ಲೆಕ್ಚರರ್ಸು ಕೂಡ ನಾನು ತಗೊಂಡಿರುವಂತಹ ಸಬ್ಜೆಕ್ಟಲ್ಲಿ ಇರುವಂತಹ ಲೆಕ್ಚರರ್ಸ್ ಯಾರೇ ಆಗಿರ್ಬೋದು, ಎಲ್ಲ ನಮ್ಮ ಜೊತೆ ಫ್ರೆಂಡ್ಲಿಯಾಗಿ ಇರ್ತಿದ್ರು, ತುಂಬ ಪ್ರೀತಿಯಿಂದ ನಮ್ಮ ಜೊತೆ ನಡ್ಕೊಳ್ತಿದ್ರು. ಆ್ಯಂಡ್ ನೀವೇ ನೋಡ್ತಿರ್ಬೋದು ಕ್ಲಾಸ್ ರೂಮ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಕ್ಲಾಸ್ ರೂಮ್ಸ್ಗಳಲ್ಲೂ ಪ್ರೊಜೆಕ್ಟರ್ಸ್ನ ಕೊಟ್ಟಿದ್ದಾರೆ. ಮತ್ತು ನಮ್ಮ ಕಾಲೇಜ್ನಲ್ಲಿ BA, BCom, BSc, BBA, BCA ಅನ್ನೋ ಕೋರ್ಸ್ಗಳಿದೆ. ಜರ್ನಲಿಸಮ್ ಮತ್ತು ಕ್ರಿಮಿನಾಲಜಿ ಕೋರ್ಸ್ಗಳು ಕೂಡ ಇತ್ತು. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಸೇರಿಕೊಳ್ಳಿಲ್ಲ ಅಂತ ಅದನ್ನು ಮುಚ್ಚಿಲ್ಲ. ಈ ವರ್ಷವೂ ಇರಬಹುದು ಅಂತ ಅಂದ್ಕೊಳ್ತೀನಿ. ಐ ಡೋಂಟ್ ನೋ. ಆ್ಯಂಡ್ ನಾನು BA ಸ್ಟೂಡೆಂಟ್ ಆಗಿರೋದ್ರಿಂದ ಬೇರೆ ಕೋರ್ಸ್ಗಳ ಬಗ್ಗೆ ಅಷ್ಟು ಡೀಟೇಲ್ಸ್ಗಳು ಗೊತ್ತಿಲ್ಲ. ನಾನು ಓದುತ್ತಿರೋದು ಬಂದು ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಸ್ಟೂಡೆಂಟ್ ನಾನು. ಇದು 2024-25ನೇ ಸಾಲಿನ ಕೋರ್ಸ್ ಡೀಟೇಲ್ಸು. ಹೆಚ್ಚಿನ ವಿವರಗಳನ್ನ ನೀವೇ ಇದರಲ್ಲಿ ನೋಡ್ಕೊಳ್ಬಹುದು. ಏನು NSS ಸ್ಟೂಡೆಂಟ್ಸ್ ಅಂದರೆ ಬನ್ನಿ ಏನಿಲ್ಲ ಕಣ, ನಮ್ಮ ಕಾಲೇಜಿನ NSS ಸ್ಟೂಡೆಂಟ್ಸು ಇವರೆಲ್ಲ. ನೋಡಿ ಗಾಯ್ಸ್, ನಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಕಾಲೇಜ್ ವಿಡಿಯೋ ಮಾಡೋ ಟೈಮಲ್ಲಿ. ನನ್ನ ಸೈನ್ಯ ಇದು. ಇವಾಗ ನಮ್ಮ ಸರ್ನ ಮಾತಾಡ್ಸೋಣ ಅಂತ. ಇದು ನಮ್ಮ ಭೂಗೋಳಶಾಸ್ತ್ರ ವಿಭಾಗ, ಜಿಯೋಗ್ರಫಿದು. ನಾವು ಜಿಯೋಗ್ರಫಿ ಸ್ಟೂಡೆಂಟ್ಸು. ಇದೇ ಜಿಯೋಗ್ರಫಿ ಲ್ಯಾಬು. ಅದ್ರ ಬಗ್ಗೆ ಪೂರ್ತಿ ಆಮೇಲೆ ವಿಡಿಯೋ ಮಾಡಿ ಹೇಳ್ತೀನಿ. ಹೇಳಿ ಮೇಡಮ್, ಹೇಳಿ ಏನು ಹೇಳ್ತಿದ್ರಲ್ಲ. ನೋಡಿ, ಲ್ಯಾಬಲ್ಲಿ ಕ್ಲಾಸ್ ಇದೆ. ಸೊ ಲ್ಯಾಬ್ನ ಆನಂತರ ತೋರಿಸ್ಕೊಡ್ತೀನಿ. ಇದು ನಮ್ಮ ಕ್ಯಾಂಪಸ್ಸು. ನೋಡಿ ಒಳ್ಳೆ ಹುಡುಗಿ, ನೋಡಿ. ಇದು ನಮ್ಮ ಜಿಯೋಗ್ರಫಿ ಆಫೀಸ್ ರೂಮು. ನಮ್ಮ HOD ಸರ್ ಇಲ್ಲೇ ಕೂತಿದ್ದಾರೆ. ಹಾಯ್ ಸರ್, ಗುಡ್ ಆಫ್ಟರ್ನೂನ್ ಸರ್. ಸರ್ ಒಂದು ವಿಡಿಯೋ ಮಾಡ್ಕೊಳ್ತಿದ್ದೀವಿ ಅಷ್ಟೇ ಸರ್. ಜಿಯೋಗ್ರಫಿ ಸ್ಟೂಡೆಂಟ್ಸ್ ಸೇರ್ಕೊಳ್ಳಿ. ನೋಡಿ, ಒಳ್ಳೆ ಲ್ಯಾಬ್ ಎಲ್ಲ ಇದೆ. ಲ್ಯಾಬ್ನ ಆಮೇಲೆ ಕ್ಲಾಸಸ್ ಅಂತೂ ಚೆನ್ನಾಗಿ ನಡೆಯುತ್ತೆ. ಇನ್ಫಾರ್ಮೇಶನ್ ಆಮೇಲೆ ಕೊಡ್ತೀನಿ. ನನಗೆ ಭಯ ಆಗ್ತಿದೆ ನನಗೆ ಸರ್ ಹತ್ರ ಮಾತಾಡೋದಕ್ಕೆ. ಇಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ಲೆಕ್ಚರರ್ಸ್? ಪರ್ಮನೆಂಟ್ ಲೆಕ್ಚರರ್ಸ್ 23 ಜನ. ಮತ್ತು ಗೆಸ್ಟ್ ಸರ್, ಗೆಸ್ಟ್ ಫ್ಯಾಕಲ್ಟೀಸು ಸರ್, ಒಟ್ಟು ಎಷ್ಟು ಸ್ಟೂಡೆಂಟ್ಸ್ ನಮ್ಮ ಕಾಲೇಜಲ್ಲಿ ಇರ್ಬೋದು? 1319 ಸ್ಟೂಡೆಂಟ್ಸು. ಸರ್, ನಮ್ಮ ಕಾಲೇಜಲ್ಲೂ ನ್ಯಾಕಿಂದ ಯಾವುದೋ ಶ್ರೇಣಿನಲ್ಲಿದೆ? B ಶ್ರೇಣಿನಲ್ಲಿ. ಥ್ಯಾಂಕ್ ಯು ಸರ್, ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಹಾಯ್ ಹೇಳ್ರ ಒಂದ್ಸಲ. ಸಿಸ್ಟಮ್ಸ್ ಎಲ್ಲ ಅವೈಲೇಬಲ್ ಇದೆ. ಜಿಯೋಗ್ರಫಿ ಲ್ಯಾಬಲ್ಲಿ GIS ಎಲ್ಲ ಮಾಡುವಾಗ 6th ಸೆಮ್ಮಲ್ಲಿ ಬರುತ್ತೆ ಅದೆಲ್ಲ. ನಮ್ಮ ಮ್ಯಾಮ್ ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಜಿಯೋಗ್ರಫಿ ಅಂತೂ PUCನಲ್ಲಿ ಇರೋ ಥರ ಡಿಗ್ರಿನಲ್ಲಿ ಇರೋದಿಲ್ಲ. ಲ್ಯಾಬ್ ಕ್ಲಾಸಸ್ ಇರುತ್ತೆ, ರೆಕಾರ್ಡ್ಸ್ನ ಬರೀಬೇಕು, ಅಸೈನ್ಮೆಂಟ್ಸ್ ಎಲ್ಲ ಇರುತ್ತೆ. ಆದರೆ ಡಿಗ್ರಿ ಮುಗಿದ್ಮೇಲೆ ನಾವು ಜಿಯೋಗ್ರಫಿ ಬೇಸ್ ಮೇಲೆ ಮಾಸ್ಟರ್ಸ್ನ MSc ಮಾಡ್ಬೋದು. ತುಂಬ ಒಳ್ಳೆ ಸಬ್ಜೆಕ್ಟು. ನಾವು ಕಂಡ ಪ್ರಕಾರ ಸ್ವಲ್ಪ ಕಷ್ಟ ಇರುತ್ತೆ. PUCನಲ್ಲಿ ಇರೋ ಹಾಗೆ ಜಿಯೋಗ್ರಫಿ ಡಿಗ್ರಿನಲ್ಲಿ ಅನ್ಕೊಬೇಡಿ. ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಜಿಯೋಗ್ರಫಿ ನಮ್ಮ ಕಾಲೇಜಿನಲ್ಲಿದೆ. ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಜಿಯೋಗ್ರಫಿ ಜಾಸ್ತಿ ಅವರಿಗೆ ಇನ್ಫಾರ್ಮೇಷನ್ ನಮ್ಮ ಕಡೆ ಅಂತ. ಗೈಸ್, ಇದು ನ್ಯೂ ಬಿಲ್ಡಿಂಗು, 5 ಫ್ಲೋರ್ಸ್ ಇದೆ. ಇದು ತುಂಬ ಚೆನ್ನಾಗಿರುವಂಥದ್ದು. ಎಲ್ಲ ನಮ್ಮ ಕಾಲೇಜಿಗೆ ಸೇರ್ಕೊಳ್ಳೋರು ಮಾತ್ರ ನಿಜವಾಗ್ಲೂ ಲಕ್ಕಿ. ಎಲ್ಲ ರೀತಿಯಲ್ಲೂ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ ವಾಶ್ರೂಮ್ ಕೂಡ ತುಂಬಾ ಅದ್ಭುತವಾಗಿದೆ. ನೋಡ್ತಾ ಇರ್ಬೋದು, ಎಲ್ಲ ವಾಶ್ರೂಮ್ಸ್ ಕೂಡ ಇದೇ ರೀತಿ ಇದೆ. ಇನ್ನು ಫ್ಲೋರ್ಸ್ ಎಲ್ಲ ಜಾಸ್ತಿ ಇದೆ, ಅದೆಲ್ಲ ಆಲ್ಮೋಸ್ಟ್ ಇದೇ ಥರ ಇದೆ. ನೆಡ್ರಿ ನಮ್ಮ ಆಡಿಟೋರಿಯಮ್ ಕರ್ಕೊಂಡು ಹೋಗ್ತೀನಿ. ನಮ್ಮ ಆಡಿಟೋರಿಯಮ್ ಇರೋದು 3rd ಫ್ಲೋರ್ನಲ್ಲಿ. ಬನ್ನಿ ಗಾಯ್ಸ್, ತೋರಿಸ್ತೀನಿ. ಸಾರಿ ಗಾಯ್ಸ್, ಆಡಿಟೋರಿಯಮ್ ಈಸ್ ಕ್ಲೋಸ್ಡ್. ಇದರಲ್ಲೇ ನೋಡೋಣ ಬನ್ನಿ. ಕಾಣ್ತಿದ್ಯಾ? ಕಾಣ್ತಿಲ್ಲ ಕಣೆ. ನನ್ನ ಫ್ರೆಂಡು ಕಷ್ಟಪಟ್ಟು ಓಪನ್ ಮಾಡೋಳೆ. ನೋಡಿ, ಇದು ಆಡಿಟೋರಿಯಮ್ಮು. ಈಗ ಮೊನ್ನೆ ನಮ್ಮ ಸರ್ದು ನಿವೃತ್ತಿ ಕಾರ್ಯಕ್ರಮ ಮುಗೀತು ಇಲ್ಲಿ.
ಇನ್ನೂ ತುಂಬ ಫ್ಲೋರ್ಸ್ ಇದೆ, ಮೇಲ್ಗಡೆ ಎಲ್ಲ ಹೋಗೋದಕ್ಕಾಗಲ್ಲ, ಸದ್ಯಕ್ಕೆ ಇಷ್ಟಿರುತ್ತೆ. ಇನ್ನು ನೆಕ್ಸ್ಟ್ ನಿಮಗೆ ನಮ್ಮ ಲೈಬ್ರರಿನ ತೋರಿಸ್ಕೊಡ್ತೀನಿ. ಇನ್ನು ಇವರು ಗ್ರೂಪಿಸಮ್ ಮುಗಿಸೇ ಇಲ್ವಲ್ಲೇ ನೋಡಿ, ಕ್ಯಾಮ್ರಾ ಹಿಡಿದ್ರೆ ಸಾಕು ಎಲ್ಲ ರಿಟರ್ನ್ ಹಂಗೆ ತಿರ್ಕೊಂಡ್ಬಿಡ್ತಾರೆ. ಈಗ ನಮ್ಮ ಕಾಲೇಜಿನ ಲೈಬ್ರರಿನ ನಿಮಗೆ ತೋರಿಸ್ಕೊಡ್ತೀನಿ. ಓಡೋಗ್ರವ ಓಡಿ ನೋಡಿ, ಇವಳೆ ಲೈಬ್ರರಿಗೆ ಹೋಗೋದು ಯಾವಾಗಲೂ. ಲೈಬ್ರರಿನಲ್ಲಿ ಬ್ಯಾಗ್ಗಳನ್ನ ಇಡೋದಕ್ಕೆ ಕಬೋರ್ಡ್ಗಳ ವ್ಯವಸ್ಥೆ ಕೂಡ ಇದೆ ನೋಡಿ. ಸಜೆಸ್ಟೆಡ್ ಬಾಕ್ಸ್ ಕೂಡ ಇದೆ, ಸಜೆಷನ್ಸ್ನ ಇಸ್ಕೋಬೋದು ನಾವು. ಗ್ರಂಥಾಲಯ ಮಾಹಿತಿ ಕೇಂದ್ರ ಸಜೆಷನ್ ನಾವು ಕೊಡ್ಬೋದು. ಇದು ಲೈಬ್ರರಿ ಆಗಿರುತ್ತೆ. ಇದು ನಮ್ಮ ಲೈಬ್ರರಿ ಆಂಟಿಯಲ್ಲಿ ಹೋಗ್ತಿರೋರು. ನಾವು ಲೈಬ್ರರಿಗೆ ಎಂಟ್ರಿ ಆಗೋಕ್ಕೆ ಮುಂಚೆ ನಮ್ಮ ರಿಜಿಸ್ಟರ್ ನಂಬರ್ನ ಇಲ್ಲಿ ಹಾಕಿ ಎಂಟ್ರಿ ಆಗಬೇಕು. ಇವರು ನಮ್ಮ ಲೈಬ್ರರಿ ಇನ್ಚಾರ್ಜ್, ನಮ್ಮ ಆಂಟಿ ನೋಡಿ. ಬುಕ್ಸ್ ಎಲ್ಲ ಇವರೇ ಕೊಡೋದು ನಮಗೆ. ಲಾಸ್ಟ್ ಸೆಮ್ಮು ಇವ್ರನ್ನ ಬಿಟ್ಟು ಹೋಗ್ಬಿಡ್ತೀವಿ ಈ ಸಲ. ಇದು ನಮ್ಮ ಲೈಬ್ರರಿ. ಇದು ಲೈಬ್ರರಿ ಆಫೀಸ್ ರೂಮು. ಒಳಗಡೆ ಸೇರಿರ್ತಾರೆ. ಈ ರೀತಿ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಸ್ಟಾರ್ಟಿಂಗ್ ಬರ್ತಾ ಭಾರತದ ಸಂವಿಧಾನದ ಬಗ್ಗೆ ಕೊಟ್ಟಿದ್ದಾರೆ ಪ್ರಸ್ತಾವನೆನ. ಲೈಬ್ರರಿನಲ್ಲಿ ಜೋರೋ ಹಾಗೆ ಮಾತಾಡೋ ಹಾಗಿಲ್ಲ, ಸೊ ಮೆಲ್ಲು ಧ್ವನಿಯಲ್ಲಿ ಮಾತಾಡ್ತಿದ್ದೀನಿ. ರೆಫರೆನ್ಸ್ ಬುಕ್ಸ್ ಎಲ್ಲ ಇರುತ್ತೆ. ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಕೂಡ ಎಲ್ಲ ಪುಸ್ತಕಗಳು ಅವೈಲೇಬಲ್ ಇದೆ. ಆದರೆ ಮನೆಗೆ ರೆಫರೆನ್ಸ್ ಬುಕ್ಸ್ನ ಕೊಡೋದಿಲ್ಲ, ಇಲ್ಲೇ ಕುತ್ಕೊಂಡು ಬಂದು ತುಂಬ ಇದೆ ರೆಫರೆನ್ಸ್ ಪುಸ್ತಕಗಳು. ಇವಳು ಕೂಡ ಯೂಟ್ಯೂಬರು ನೋಡಿ, ವ್ಲಾಗ್ ಮಾಡ್ತಿದ್ದಾಳೆ. ಮಾನಸ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. EVS ಕಂಪ್ಯೂಟರ್ ಅಪ್ಲಿಕೇಶನ್ಸು ಪ್ರತಿಯೊಂದು ಬುಕ್ಸು ಕೂಡ ನಮ್ಮ ಲೈಬ್ರರಿನಲ್ಲಿ ಅವೈಲೇಬಲ್ ಇದೆ. ನೋಡ್ತಿರ್ಬೋದು. ನಮ್ಮದು ಹಿಸ್ಟ್ರಿ ಕೂಡ ಒಂದು ಸಬ್ಜೆಕ್ಟ್ ಇದೆ. ಆಲ್ಮೋಸ್ಟ್ ಹಿಸ್ಟ್ರಿ ಎಲ್ಲ ಓದುತ್ತೀರಿ. ಮ್ಯಾಗ್ಝಿನ್ಸ್ ಎಲ್ಲ ಬರುತ್ತೆ ನಮ್ಮ ಕಾಲೇಜ್ನಲ್ಲಿ. ಮ್ಯಾಗ್ಝಿನ್ಸ್ ಕೂಡ ಅವೈಲೇಬಲ್ ಇದೆ. ಎಲ್ಲ ಲೈಬ್ರರಿನಲ್ಲಿ ಓದಿ ಅಂದರೆ ನಿದ್ದೆ ಹೊಡಿತಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ನಮ್ಮ ಲೈಬ್ರರಿ. CC ಕ್ಯಾಮ್ರಾ ಅಂತೂ ಇದ್ದೇ ಇರುತ್ತೆ. ಇವರ ಮತ್ತೆ ಥರ ಯಾವಾಗಲೂ ನಮ್ಮ ಮೇಲೆ ಕಣ್ಣಿಟ್ಟಿರ್ತಾರೆ ನೋಡಿ. ಒಳಗಡೆ ಸರ್ ಇದ್ದಾರೆ. ಸರಿಲ್ವಾ ಆಂಟಿ? ಸರಿಲ್ವಾ? ನೆಕ್ಸ್ಟ್ ಬೇಡ ಹುಡುಗಿರೆಲ್ರಿಗೂ ನಿಮ್ಮನ್ನ ಈಗಲೇ ನಾನು ಪರಿಚಯ ಮಾಡಿಸ್ಕೊಟ್ಬಿಟ್ಟಿದ್ದೀನಿ ನೋಡಿ. ಕೊಡಿ ನೋಡೋಣ. ನಮ್ಮ ಆಂಟಿದು ಯೂಟ್ಯೂಬ್ ಓಪನ್ ಆಗ್ತಿಲ್ವಂತೆ. ಅದು ಆಂಟಿ ವ್ಲಾಗ್ ಮಾಡ್ತಿದ್ದೀನಿ. ಏನೋ ಆಗಿದೆ ಯೂಟ್ಯೂಬ್ ಅನಿಸುತ್ತೆ. ದಿಸ್ ವರ್ಷನ್ ಆಫ್ ಯೂಟ್ಯೂಬ್ ಈಸ್ ಔಟ್ ಆಫ್ ಡೇಟಾ ಆ್ಯಂಡ್ ನೋ ಅಪ್ಡೇಟ್ಸ್ ಫಾರ್ ಗೈಸ್. ಈಗ ನಾನು ನಿಮ್ಮನ್ನು ನಮ್ಮ ಕಾಲೇಜ್ನ ಕೊನೆಯದಾಗಿ ತೋರಿಸ್ತಾ ಇರೋ ರೂಮು ಸ್ಪೋರ್ಟ್ಸ್ ರೂಮು. ಬನ್ನಿ ಹೋಗೋಣ. ನಮ್ಮ ಕಾಲೇಜಲ್ಲಿರುವಂತಹ ಸ್ಪೋರ್ಟ್ಸ್ ರೂಮ್ಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ಇಲ್ಲಿ. ಆದರೆ ನಾವು ಯಾವತ್ತೂ ಬರೋದೇ ಇಲ್ಲ. ಬಂದ್ರೂ ಕೇರ ಮಾಡೋದಕ್ಕೆ ಮಾತ್ರ ಬರ್ತೀವಿ. ಎಲ್ಲ ರೀಲ್ಸಲ್ಲಿ ಬ್ಯುಸಿಯಾಗಿದ್ದಾರೆ. ಜಿಮ್ ವರ್ಕೌಟ್ ಎಲ್ಲ ಮಾಡ್ಬೋದು. ನಾವು ಬರೋದೇ ಜಾಸ್ತಿ ಕೇರ ಮಾಡೋದಕ್ಕಷ್ಟೇ, ಇನ್ನೇನಕ್ಕೂ ಇಲ್ಲಿ ಬರೋದಿಲ್ಲ. ಜಿಮ್ಮೆಲ್ಲ ವರ್ಕ್ ಮಾಡುವಷ್ಟು ಟೈಮು ಇರೋದಿಲ್ಲ, ಇಲ್ಲಿ ಬರೋದು ಇಲ್ಲ ನೋಡಿ. ಎಲ್ಲ ಇದೆ ಐಟಮ್ಸು. ಏನು ಚೆನ್ನಾಗಿ ರೀಲ್ಸ್ ಮಾಡ್ತಿದ್ದಾರೆ ನೋಡಿ ಗೈಸ್. ಒಂದು ಬೈಕ್ ಶಾಪು ನಮ್ಮ ಇಲ್ಲಿರೋದು. ಸೈಕಲ್ ಸ್ಟ್ಯಾಂಡ್ ಅಂತ ಕೊಟ್ಬಿಟ್ಟಿದ್ದಾರೆ. ಇದಾಗಿತ್ತು ಗೈಸ್ ಇವತ್ತು ನಮ್ಮ ಕಾಲೇಜಿನ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಲುಪಿಸಿದ್ದೀನಿ ಅಂತ ಅಂದ್ಕೋತೀನಿ. ಇದನ್ನು ಆದಷ್ಟು ಶೇರ್ ಮಾಡಿ. ನೆಕ್ಸ್ಟು ವುಮೆನ್ಸ್ ಕಾಲೇಜ್ಗೆ ಹೆಣ್ಮಕ್ಳು ಯಾರಾದರೂ ಸೇರ್ಕೊಳ್ಳೋರಿದ್ರೆ ಅವ್ರಿಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟಂತಾಗುತ್ತೆ. ಆದರೆ ನಾನು ಮಧ್ಯಾಹ್ನ ಎಲ್ಲ ಸ್ನ್ಯಾಕ್ಸ್ ಕೊಡೋದೇ ಇಲ್ಲಿ ನಮಗೆ. ಇಲ್ಲಿ ಅಂಗಡಿಲಿ ಮಾತ್ರ ಆಂಟಿ ಸಖತ್ತಾಗಿ ಚುರುಮುರಿ ಮಾಡ್ತಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನೋಡಿ, ಇವರೇ ನಮ್ಮ ಆಂಟಿ. ನಮ್ಗೆ ಹಸ್ವಾದಾಗಲೆಲ್ಲ ಚುರುಮುರಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ 10 ರೂಪಾಯಿಗೆ. ಸಖತ್ತಾಗಿ
ನಿಮ್ಗೆ ಇಷ್ಟ ಆಗಿರೋದ್ರಲ್ಲಿ ಚುರುಮುರಿನ ಮಾಡಿಕೊಡ್ತಾರೆ. ಬರೀ 10 ರೂಪಾಯಿ ಅಷ್ಟೇ. ಹೊರಗ್ನವ್ರು ಬಂದರೆ ಅವ್ರಿಗೆ 20 ರೂಪಾಯಿ. ಬಂದು ಒಂದ್ಸಲ ಟೇಸ್ಟ್ ಮಾಡಿ. ವುಮೆನ್ಸ್ ಕಾಲೇಜ್ ಆಪೋಸಿಟ್ ಇದೆ ಈ ಅಂಗಡಿ. ಆಂಟಿ ನೋಡಿ, ಆಂಟಿ ನಮಗೆ ಮುಖನೇ ತೋರಿಸ್ತಲ್ಲ. ಆಂಟಿ ಈ ಕಡೆಗೆ ತಿರುಗಿ ಆಂಟಿ. ನೀವು ನಿಮ್ಮ ಅಂಗಡಿ ಕಸ್ಟಮರ್ ಬೇಡವಾ? ಈ ಥರ ಎಲ್ಲ ತಿಂಡಿ ತಿಂದಿರ್ತೀರ ಚಿಕ್ಕ ವಯಸ್ಸಲ್ಲಿ ಕಣ್ರಪ್ಪ. ನೋಡ್ರಪ್ಪ, ನಮಗಂತೂ ಇಲ್ಲಿ ಯಾವಾಗಲೂ ಸಿಗ್ತಾ ಇರುತ್ತೆ. ಇದು ಆಳು ಮುಳು ಕಡ್ಡಿ ಕಸ ಏನು ಹೊಟ್ಟೆ ಹಸಿತೆ ಎಲ್ಲನೂ ತುಂಬ್ಕೊಳ್ಳೋದು. ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗು. ನನ್ನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ, ನಮ್ಮ ಕಾಲೇಜಿನ ಬಗ್ಗೆ ಸಂಪೂರ್ಣ ಮಾಹಿತಿನ ನನಗೆ ಒದಗಿಸಿದ್ದೀನಿ ಅಂತ ಅನಿಸಿದ್ರೆ ನನ್ನ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹುಣಸೂರು ನಾವು. ಥ್ಯಾಂಕ್ ಯು ಸೋ ಮಚ್.